ನಾನು ಈ ಜವಾಬ್ದಾರಿ ತೆಗೆದುಕೊಂಡ್ಮೇಲೆ ಈ ಇಲಾಖೆ ನನ್ನ ಕೈಲಿ ಇಲ್ಲಿವರೆಗೂ ಸಾಲ್ವ್ ಮಾಡೋಕ್ಕಾಗದೆ ಹೊತ್ತು ಈ ಒಂದು ಕಸದ್ದು ಈಗ ಕಸದಿಂದ ರಸ ತೆಗೆದುಕೊಳ್ಬೇಕು ಅಂತ ಹೊರಟಿದ್ದೀನಿ. ವೆನ್ ಮೈ ಮೈಂಡ್ ಈಸ್ ಕ್ಲಿಯರ್, ವೆನ್ ಮೈ ವಿಷನ್ ಈಸ್ ಕ್ಲಿಯರ್, ವೆನ್ ಮೈ ಥಾಟ್ ಈಸ್ ಕ್ಲಿಯರ್, ವೆನ್ ಐ ಕಮಿಟ್ಮೆಂಟ್ ಈಸ್ ಕ್ಲಿಯರ್, ಸೊ ನಾನು ಅದಕ್ಕೆ ಯಾವುದೂ ಕೂಡ ಎದುರ್ಕೊಳ್ಳೋ ಸಂದರ್ಭ ಇಲ್ಲ ಅಂತೇಳಿ ನಾನು ಹೊರಟಿದ್ದೇನೆ. ಸೊ ಈಗ 33 ಪ್ಯಾಕೇಜ್ ಮಾಡಬೇಕು ಅಂತೇಳಿ ಈಗಾಗಲೇ ಡಿಸಿಷನ್ ತಗೊಂಡೆ. ಕೋರ್ಟು ಕೂಡ ಸಮ್ಮತಿ ಕೊಡ್ತು. ಈಗಾಗಲೇ ಕೆಲವು ದಿನದಲ್ಲಿ ಅದು ತೀರ್ಮಾನ ಆಗ್ತದೆ. ಬೇರೆ ದೊಡ್ಡ ಸಂಸ್ಥೆ ಮಾಡಬೇಕು ಅಂತೇಳಿ 2 ಸಂಸ್ಥೆ ಮಾಡಬೇಕು, 2 ಪ್ಯಾಕೇಜ್ 4 ಮಾಡಬೇಕು ಅಂತಿದ್ದೆ. ಜಾಗಗಳ ತೊಂದರೆಯಿಂದ 2ಕ್ಕೆ ಈಗಾಗಲೇ ಟೆಂಡರ್ ಕೂಡ ಕರೆದಿದ್ದೇನೆ. ಈಗ ಈ ಸಿದ್ದರಾಮ್ ಅವರು ಪಾಪ ನಾನು ಹಿಂದೆ ಪವರ್ ಮಿನಿಸ್ಟರ್ ಆಗಿದ್ದಾಗ ನಮ್ಮ ಮಾಗಡಿ ಸಂಬಂಧಪಟ್ಟಂತೆ ಆ ಜಾಗದಲ್ಲಿ ತೆಗೆದುಕೊಂಡಿದ್ರು. ಅವ್ರಿಗೆಲ್ಲ ತೊಂದರೆ ಕೊಟ್ಟು 14 ಮೆಗಾವ್ಯಾಟ್ ಅವರು ಉತ್ಪಾದನೆ ಮಾಡ್ತೀವಿ ಅಂತ ಬಂದರು. ಸುಮಾರು 10-12 ಜನ ಫೇಲ್ ಆಗಿದ್ದಾರೆ. ಬಟ್ ನಾನು ಮೊದಲಿಂದನೂ ನಾನು ಎನ್ಕರೇಜ್ ಮಾಡ್ತಿದ್ದು ಇಟ್ ಶುಡ್ ಬಿ ಅನ್ ಆಲ್ಟರ್ನೇಟಿವ್ ವಿತ್ ಗ್ಯಾಸ್ ಆ್ಯಂಡ್ ಪವರ್ ಎರಡೂ ಅಂತ. ಪವರ್ ಮಾಡಿದ್ರೆ ಮಿನಿಮಮ್ 24 ಮೆಗಾವ್ಯಾಟ್ ಮಾಡಿದ್ರೆ ಮಾತ್ರ ಸಕ್ಸಸ್ ಆಗ್ತದೆ ಅಂತೇಳಿ ನನ್ನ ಅನುಭವ. ನಾನು ದೆಹಲಿ ನೋಡಿದ್ದೀನಿ, ಚೆನ್ನೈ ನೋಡಿದ್ದೀನಿ, ಹೈದ್ರಾಬಾದ್ ನೋಡಿದ್ದೀನಿ, ಬೇರೆ ಬೇರೆ ಕಡೆ ಎಲ್ಲ ನಾನು ಸುತ್ಕೊಂಡು ಬಂದಿದ್ದೀನಿ. ಸೊ ನನ್ನ ಕಣ್ಣಲ್ಲಿ ಸಾಕ್ಷಿ ಈ ಗ್ಯಾಸು ಇದನ್ನು ಆಲ್ಟರ್ನೇಟಿವ್ ಮಾಡಿಕೊಂಡು ಇವತ್ತು ಏನು ಈ ಸಂಸ್ಥೆಯವರು ಹೊರಟಿದ್ದಾರೆ, ಅಭಿಷೇಕ್ ಅಂಡ್ ಟೀಮ್ ಮತ್ತು ಎಲ್ಲ ಕೂಡ ಇವತ್ತೇನು ಹೊರಟಿದ್ದಾರೆ, ಒಂದು 300 ಕೋಟಿ ಅಷ್ಟು ನಾನು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ. ಈಗ ಸ್ಟಾರ್ಟಿಂಗ್ 100 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀವಿ ಅಂತೇಳಿ. ಸೊ ದಿಸ್ ನಾಟ್ ಎ ಸ್ಮಾಲ್ ಜಾಬ್. ಹಿಂದೆ ಕ್ಯಾಬಿನೆಟಲ್ಲಿ ಯಾರಿಗೆ ಪವರ್ ಪರ್ಮಿಷನ್ ಕೊಟ್ಟಿದ್ದೋ ಅವೆಲ್ಲ ಫೇಲ್ ಆದರು ಅಂಥೇಳಿ 2-3 ಬಿಟ್ಟು ಇನ್ನೆಲ್ಲ ಕ್ಯಾನ್ಸಲೇಷನ್ ಅಂತ ನಾವು ಮಾಡಿದ್ದೀವಿ. ಇಲ್ಲಿ ಧೈರ್ಯವಾಗಿ ಇವ್ರು ಮಾಡಲಿ ಅಂಥೇಳಿ ಈ ಜಾಗ ಮತ್ತು ಇಲ್ಲಿ ಪರಿಸರದೆಲ್ಲ ಕೂಡ ಒಂದು ಪರ್ಮಿಷನ್ ಕೊಟ್ಟಿದ್ದೀವಿ. ಗೌರ್ಮೆಂಟ್ ಈಸ್ ಕಮಿಟೆಡ್ ಟು ಸಪೋರ್ಟ್ ಫುಲ್ಲಿ. ಐ ನೋ ದಿ ಸ್ಟ್ಯಾಟಿಸ್ಟಿಕ್ಸ್ ಆಫ್ ಎವ್ರಿಥಿಂಗ್. ಸೊ ಕೆಲವು NGOs ಅವರೆಲ್ಲ ಕೂಡ ಪಾಪ ಏನೇ ಆರೋಗ್ಯ ಸಮಸ್ಯೆ ಬಂದರೂ ಕೂಡ ಬೆಂಗಳೂರಿಗೆ ಸಹಾಯ ಮಾಡಬೇಕು ಅಂತೇಳಿ ಮುಂದೆ ಬಂದಿದ್ದಾರೆ. ಆನ್ ಬಿಹಾಫ್ ಆಫ್ ಗೌರ್ಮೆಂಟ್ ಆಫ್ ಕರ್ನಾಟಕ ಆ್ಯಂಡ್ ಪರ್ಸನಲಿ ದಿ ಪೀಪಲ್ ಆಫ್ ಬ್ಯಾಂಗ್ಳೂರ್, ಐ ವುಡ್ ಲೈಕ್ ಟು ವಿಶ್ ದೆಮ್ ಆಲ್ ದಿ ಬೆಸ್ಟ್. ಇಲ್ಲೇನು ಸಕ್ಸಸ್ ಸ್ಟೋರಿ ಆಗ್ತದೆ ಇದನ್ನು ಬೇರೆ ಕಡೆ ಕೂಡ ನಾವು ರೆಪ್ಲಿಕೇಟ್ ಮಾಡಬೇಕಾದಂಥ ವ್ಯವಸ್ಥೆ ಖಂಡಿತ ನಾವು ಮಾಡೋಣ. ಸಕ್ಸಸ್ ಸ್ಟೋರಿ ಲೈಸ್ ಓನ್ಲಿ ವಿತ್ ಹಾರ್ಡ್ ವರ್ಕ್. ಓನ್ಲಿ ಹಾರ್ಡ್ ವರ್ಕ್ ವಿಲ್ ಪೇ. ವಿತೌಟ್ ಹಾರ್ಡ್ ವರ್ಕ್ ಸಾಧ್ಯನೇ ಇಲ್ಲ. ಸೊ ಭಾಳ ಪ್ರಾಮಾಣಿಕವಾಗಿ ರಿಸಿಪ್ಟ್ ತೆಗೆದುಕೊಂಡು ಮಾಡಲಿಕ್ಕೆ ಹೊರಟಿದ್ದೀರಿ. ಸೊ ಐ ವಿಶ್ ದಿ ಗೌರ್ಮೆಂಟ್ and my team of officers, dedicated officers, are there to support you. But you should, from day one, you should think that it is a very risky case with lot of complication behind this. But still, government is committed to support you in whatever angle you want. So you should all take it forward. So I wish you all the best. There will be lot of pressure, lot of challenges, stage by stage, from house to house collection to last stage.